ಸಸಿ ಇಟ್ಟ ಮೇಲೆ ನಾನು ಆವಾಗಲೇ ಹೇಳ್ದಂಗೆ COC ಸ್ವಲ್ಪ ಕೊಟ್ವಿ. COC ಕೊಡೋದು ಏನಕ್ಕೆ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ತಿರುಗಿ ಏನಾದರೂ ಕಬ್ಬಣ ತಗಲಿದ್ರೆ ಏನೋ ತೊಂದರೆ ಆಗ್ಬೋದು ಅಂತೇಳಿ ಇನ್ಫೆಕ್ಷನ್ ಆಗ್ಬೋದು ಅನ್ನೋ COC ಕೊಟ್ವಿ. ಅದಾದಮೇಲಕ್ಕೆ ಇದು ಕೊಡ್ತಾ ಬಂದ್ವಿ, ರಸಗೊಬ್ಬರಗಳನ್ನ 19 1 ಗ್ರಾಮು 2 ಗ್ರಾಮು 3 ಗ್ರಾಮು ಪರ್ ಲೀಟ್ರ್ ನೀರಿಗೆ ಹಾಕ್ಕೊಂಡು ಇದು ವೆಂಚುರಿ ಮೂಲಕ ಕೊಡ್ತಾ ಬಂದ್ವಿ. ಜಾಸ್ತಿ ರಸಗೊಬ್ಬರ ಕೊಟ್ಟಿಲ್ಲ, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರೋದ್ರಿಂದ ರಸಗೊಬ್ಬರ ಕೊಟ್ಟಿಲ್ಲ. ಎಷ್ಟು ಬೇಕೋ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಕೊಟ್ಕೊಂಡು ಬಂದ್ವಿ. ಇದಕ್ಕೆ ಹೂವು ಇದು ಒಂಥರ ಇದು ವೇರಿಯೇಷನ್ ಅಂತ. ಇದು ಇಷ್ಟೊಂದು ಕಾಯಿಗಳ ಸಂಖ್ಯೆ ಬರಬೇಕಾದ್ರೆ ಈ ನರ್ಸರಿ ಪ್ರಾಬ್ಲಮ್, ಇದು ಒಂದು 5% ವೇರಿಯೇಷನ್ ಬರುತ್ತೆ, ಮಿಕ್ಕಿದ್ದೆಲ್ಲ ಆ ಥರ ಬರಬೇಕು. ಇದು ವೇರಿಯೇಷನ್ ಅಂತಲೇ ಹೇಳ್ಬೋದು. ಇದು ಕಾಯಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ, ಜಾಸ್ತಿ ಇರೋದ್ರಿಂದ ದಪ್ಪ ಬರಲಿಲ್ಲ. ಇದು 5% ಬರ್ತೈತೆ 100ಕ್ಕೆ. ಓವರಾಲ್ ನಮ್ಮ ತೋಟ ಈಗ 13 ಚಿಲ್ಲರೆ ಎಕರೆ ಒಳಗೈತೆ, 12 ಚಿಲ್ಲರೆ 13 ಎಕರೆ ಇರಬಹುದು. ಅದಕ್ಕೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ದೀವಿ. ಎಲ್ಲಕ್ಕೂ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಿಕ್ಸ್ ಹೊಡಿತೀನಿ. ಅಂದರೆ ಫ್ರೀ ಆಗಿದ್ದಾಗ ಎಲ್ಲನೂ ಸೆಣಬಾಕ್ತೀನಿ, ಸೆಣಬು ಮಣ್ಣಿಗೆ ಸೇರಿಸ್ತೀನಿ, ಕೊಟ್ಟಿಗೆ ಗೊಬ್ಬರ ಸೇರಿಸ್ತೀನಿ. ಬೇಸಿಗೆ ಒಳಗೆ ಮಂದೆ ಕುರಿ ಬರ್ತಾರೆ, ಅವ್ರು ಕುರಿ ಮಂದೆ ಇಡಿಸ್ತೀನಿ ಅದಕ್ಕೆ. ಅದಾದಮೇಲೆ ಕಂಪಲ್ಸರಿ ಬೇವಿನ ಹಿಂಡಿ ಹಾಕ್ತೀನಿ. ಬೇವಿನ ಹಿಂಡಿ ಒಂದು ಆಂಟಿಬಯೋಟಿಕ್, ಅದು ಪೋಷಕಾಂಶನೂ ಹೌದು, ವೈರಸ್ಗೆ ಬಂಜೆತನ ಬರುವಂಥ ಕೆಲಸ ಮಾಡುತ್ತೆ. ಅದು ಹಾಕಿದ್ಮೇಲೆ ವೈರಸ್ ಫ್ರೀ ಆಗಿಬಿಡುತ್ತೆ. ಎರಡನೇದಾಗಿ ಅದು ಎಲ್ಲ ರೋಗ ನಿರೋಧಕ ಶಕ್ತಿ ಗಿಡಕ್ಕೆ ಜಾಸ್ತಿ ರೈಸ್ ಮಾಡುತ್ತೆ. ಹಾಗಾಗಿ ಬೇವಿನ ಹಿಂಡಿ ಬಹಳ ಒಳ್ಳೆಯದು. ಎರಡನೇದಾಗಿ ಯಾವುದೇ ಒಂದು ತ್ಯಾಜ್ಯನ ಅಡಿಕೆದಿರ್ಬೋದು, ತೆಂಗಿನದಿರ್ಬೋದು, ಬಾಳೆದಿರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಕಡಲೆಕಾಯಿ ಹಾಕಿದ್ರೆ ಇರ್ಬೋದು, ಎಲ್ಲ ತ್ಯಾಜ್ಯನ ಮತ್ತೆ ಮಣ್ಣಿಗೆ ಸೇರಿಸ್ತೀನಿ. 1 ಗ್ರಾಮ್ ಕೂಡ ಆಚೆಗೆ ಹಾಕಲ್ಲ, ಜಮೀನಿನಿಂದ ಆಚೆಗೆ. ಬೆಂಕಿ ಹಾಕೋದು ಅದೆಲ್ಲ ಮಾಡೋಕ್ಕೋಗಲ್ಲ, ಇಲ್ಲೇ ರೀಸೈಕಲ್ ಮಾಡ್ತೀನಿ. ಇಲ್ಲೇ ರೀಸೈಕಲ್ ಮಾಡೋದ್ರಿಂದ ಭೂಮಿ ಮೃದುತ್ವ ಜಾಸ್ತಿ ಆಗುತ್ತೆ. ಪ್ಲಸ್ ಇದನ್ನ ಎತ್ತಾಕೋದು, ಸಾಗಣೆ ಮಾಡೋದು, ಇದ್ರ ಖರ್ಚೆಲ್ಲ ಉಳಿಯುತ್ತೆ. ಹಾಗಾಗಿ ನಾನು ಈ ಬಾಳೆಗೆ ಏನು ಮಾಡ್ತೀನಿ ಅಂದರೆ, ಈ ಕಂಪ್ಲೀಟ್ ಎಲ್ಲ ಬಾಳೆ ಎಲ್ಲ ಆಗೋದ್ಮೇಲಕ್ಕೆ ಈ ಕಾಂಡ, ಎಲೆ, ಮರ ಎಲ್ಲನೂ ಸಾಲು ಬಿಟ್ಟು ಸಾಲು ಹಾಕ್ತೀನಿ. ಸಾಲು ಬಿಟ್ಟು ಸಾಲು ಹಾಕ್ಬಿಟ್ಟು ತಿನ್ನೋ ಸುಣ್ಣನ ಇದ್ರ ಮೇಲೆ ಉದುರಿಸ್ತೀನಿ ತೆಳುವಾಗಿ. 1 ಎಕರೆ ಕನಿಷ್ಠ ಒಂದು 200 kg ಅಷ್ಟು ತಿನ್ನೋ ಸುಣ್ಣ, ಅದನ್ನು ಇದ್ರ ಮೇಲೆ ಉದುರಿಸ್ಬಿಟ್ಟು ಈ ಮುಂಜು ಬಿದ್ದರೂ ಆಗ್ಬೋದು, ಇಲ್ಲ ತೆಳುವಾಗಿ ಮಳೆ ಬಿದ್ದರೂ ಆಗ್ಬೋದು, ಇಲ್ಲಾಂದ್ರೆ ಒಂದು 10 ನಿಮಿಷ 1/4 ಗಂಟೆ ಸ್ಪ್ರಿಂಕ್ಲಿಂಗ್ ಮಾಡಿದ್ರೂ ಆಗ್ಬೋದು. ಮಾಡಿದ್ದಾದಮೇಲಕ್ಕೆ ಸುಣ್ಣನೂ ಒಂದು ಪೋಷಕಾಂಶ ಒಂದು. ಎರಡನೇದಾಗಿ ಇದು ಡಿಕಾಂಪೋಸ್ ಆಗೋಕ್ಕೆ ಭಾಳಷ್ಟು ಕೆಲಸ ಮಾಡ್ತೈತೆ. ಇದು ಹಂಗೆ ಬಿಟ್ಬಿಟ್ರೆ 3 ತಿಂಗಳು 4 ತಿಂಗಳು 5 ತಿಂಗಳು ಆಗಬೇಕು ಡಿಕಾಂಪೋಸ್ ಆಗಬೇಕಾದ್ರೆ. ಡಿಕಾಂಪೋಸ್ ಅದು ನ್ಯಾಚುರಲ್ಲಾಗಿ ಆದಾಗ ಫಂಗಸ್ ಫಾರ್ಮೇಷನ್ ಕಡ್ಡಾಯವಾಗಿ ಆಗುತ್ತೆ ಕೆಳಗಡೆ ಭಾಗದಲ್ಲಿ. ಯಾಕಂದರೆ ತೇವಾಂಶನ ಹಿಡಿದಿಟ್ಕೊಂಡು ಬಿಡುತ್ತೆ ಇದು ಈ ಬಾಳೆ ಸೊರಬು. ಸುಣ್ಣ ಹಾಕ್ಬಿಟ್ರೆ ಒಂದು ಫಂಗಸ್ಸು ಕಂಟ್ರೋಲ್ ಆಗುತ್ತೆ, ಬೇಗ ಡಿಕಾಂಪೋಸ್ ಆಗುತ್ತೆ. ಒಂದು ಸುಣ್ಣ ಒಂದು ಪೋಷಕಾಂಶನೂ ಹೌದು. ಹಾಗಾಗಿ ನಾನು ಈ ಬಾಳೆ ಈ ನೆರಳಿನೊಳಗೆ ಏನು ಡಿಕಾಂಪೋಸ್ ಮಾಡ್ತೀನಿ ಈ ತ್ಯಾಜ್ಯನ, ಅಲ್ಲೆಲ್ಲ ಸ್ವಲ್ಪ ಕನಿಷ್ಠ ಎಕರೆ 200 kg ತಿನ್ನೋ ಸುಣ್ಣ ಹಾಕ್ತೀನಿ. ಸರ್ ನಮ್ಮದು, ನಾವು ಬೇಸಿಗೆ ಒಳಗೆ ತಿನ್ನೋ ರಾಗಿ ಬೆಳ್ಕೊತೀವಿ. ಹೋದ ವರ್ಷ ತೊಗರಿ ಬೆಳೆದ್ವಿ, 2 ವರ್ಷಕ್ಕೆ ತಿನ್ನೋ 3 ವರ್ಷ ತಿನ್ನೋ ಅಷ್ಟು ತೊಗರಿ ಬೆಳ್ಕೊಂಡು. ಅದು ಸಂಪೂರ್ಣ ನಾವು ತಿನ್ನೋದು ಆರ್ಗ್ಯಾನಿಕಲ್ಲಿ ಬೆಳಿತೀವಿ. ಕಾರಣ ಏನು ಅಂದರೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರಲಿ, ಉತ್ಪಾದನೆ ವೆಚ್ಚ ಕಡಿಮೆ ಮಾಡ್ಕೊಬೇಕು. ಎಷ್ಟು ಬೆಳೆದ್ರೆ ಅಷ್ಟೇ ಸಾಕು ನಮಗೆ. ಯಾಕಂದ್ರೆ ಕಮರ್ಷಿಯಲ್ ಅಲ್ಲ ಅದು ನಾವು ತಿನ್ನೋದಕ್ಕೆ. ಇದಕ್ಕೆ ಸ್ವಲ್ಪ ಕೆಮಿಕಲ್ ಕೊಡ್ತೀವಿ. ಕೆಮಿಕಲ್ ಕೊಡಿದ್ರೆ ಒಳ್ಳೆ ಇಳುವರಿ ತೊಗೊಳಕ್ಕಾಗಲ್ಲ. ಆರ್ಗ್ಯಾನಿಕ್ ಕಾರ್ಬನ್ ಇದು ವ್ಯವಸಾಯ ಮಾಡೋದು ಬಹಳ ಒಳ್ಳೆಯದು, ಆರ್ಗ್ಯಾನಿಕ್ಕಾಗಿ ಮಾಡೋದು. ಆದರೆ ಇಳುವರಿ ದೃಷ್ಟಿಯಿಂದ ಒಳ್ಳೆಯದಲ್ಲ. ಒಂದು ಪ್ರೋಗ್ರೆಸ್ ಇರೋವಂಥ ಫ್ಯಾಮಿಲಿಗಳು ಆರ್ಗ್ಯಾನಿಕ್ ಕಾರ್ಬನ್ ಒಳ್ಳೆಯದಲ್ಲ. ಆರ್ಗ್ಯಾನಿಕ್ ವ್ಯವಸಾಯ ಮಾಡೋದು ಒಳ್ಳೆಯದಲ್ಲ. ಪ್ರೋಗ್ರೆಸ್ ಅಂದರೆ ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಟ್ಟಬೇಕು, ಬೋರ್ವೆಲ್ ಹೊಡಿಸ್ಬೇಕು, ಅವೆಲ್ಲ ಆಗಲ್ಲ. ಬರೀ ಜೀವನ ಮಾಡ್ಕೊಂಡು ಹೋಗಂಗಿದ್ರೆ ಇದು ಸಾವಯವ ಕೃಷಿ ಮಾಡ್ಬೋದು. ಇಲ್ಲ, ನಾವು ಕೆಮಿಕಲ್ ಸಮ್ % ಯೂಸ್ ಮಾಡ್ತೀನಿ. ಅಂದರೆ ಎಷ್ಟು ಬೇಕೋ ಅಷ್ಟೇ ಅಬ್ಸರ್ವ್ ಮಾಡ್ಕೊಂಡು ಕೊಡ್ತೀನಿ, ಜಾಸ್ತಿ ಕೊಡಲ್ಲ. ಸರ್ ಎಲ್ಲ ಗಿಡಗಳು ಐತೆ, ಯಾವ ಗಿಡ ಬೆಳೆದ್ರೂ ನಾನು ತೆಗಿಯಲ್ಲ. ಕಾರಣ ಹೇಳೋ ಅಂದರೆ, ನೀನು ಹುಟ್ಟಿದ್ಯಾ, ನಿನಗೂ ಬದುಕು ಹಕ್ಕೈತೆ, ಬದುಕು ಅಂತೇಳಿ ಪ್ರತಿಯೊಂದು ಗಿಡನೂ ಬಿಟ್ಟಿದ್ದೀನಿ. ತೆಂಗಿದೆ, ಮಾವಿದೆ, ಹಲಸಿದೆ, ಟೀಕಿದೆ, ಮಾವಿದೆ. ಅವೆಲ್ಲ ಎಷ್ಟು ಎಕರೆ ಅಂತ ಹೇಳಕ್ಕೆ ಬರಲ್ಲ. ಮಧ್ಯದಲ್ಲಿ ಬದುಗಳ ಮೇಲೆಲ್ಲ ಐತವೆ. ಟೀಕು, ಬೇವು ಎಲ್ಲ ಐತೆ. ತೆಂಗು ಒಂದು 200 ಸಸಿ ಇರ್ಬೋದು ತೆಂಗು. ಹೈಬ್ರಿಡ್ ವೆರೈಟಿನೂ ಇತ್ತೀಚೆಗೆ ಹಾಕಿದ್ದೀನಿ. DJ ತಳಿದು ಒಂದು ಹೈಬ್ರಿಡ್ ವೆರೈಟಿ ಹಾಕಿದ್ದೀನಿ, ಅದು ಇನ್ನೂ ಫಸಲು ಬಂದಿಲ್ಲ. ತೇಗ ಹಾಕಿ ನಾನು 27 ವರ್ಷ ಆಗಿದೆ. 1990ನೇ ಇಸ್ವಿಗೆ ಹಾಕಿದ್ದು ತೇಗ. ಅದು ಬಹಳ ಬಲಿಷ್ಠವಾಗಿ ಬಂದಿದೆ. ಅದಾದಮೇಲಕ್ಕೆ ಮಾವು ಬೆಳೆದಿದ್ದೀನಿ, ಬದುಗಳಲ್ಲೂ ಬಾರ್ಡ್ರ್ಗಳಲ್ಲೆಲ್ಲನೂ. ಅವು ಪಶು ಪಕ್ಷಿ ಪ್ರಾಣಿಗಳಿಗೊಂದಷ್ಟು ಬಿಟ್ಟಿದ್ದೀನಿ. ಹಲಸು ಒಂದು 100-150 ಮರ ಇದೆ. ಬೇವಿದೆ, ಹುಣಸೆ ಇದೆ, ಹೊಂಗೆ ಇದೆ, ಎಲ್ಲ ಜಾತಿ ಮರಗಿಡಗಳು ಅವೆ. ಈ ಜಮುನೇರಳಿಂದ ಹಿಡ್ಕೊಂಡು ಎಲ್ಲ ಗಿಡಗಳು ಅವೆ.
ಸರ್ ನಾನು ಲಾಭ ಅಂತ ಹೇಳಿದ್ರೆ ಅಡಿಕೆ ತೆಂಗು ಬಾಳೆ ಒಳಗೆ ಜಾಸ್ತಿ ಲಾಭ ಬರೋದು. ಮಿಕ್ಕಿದ್ದೆಲ್ಲನೂ ಬಂದವರು ಕೊಡೋದಕ್ಕೆ ಪ್ಲಸ್ ಪಶು ಪಕ್ಷಿ ಪ್ರಾಣಿಗಳಿಗೆ ಅವಕ್ಕೆಲ್ಲ ಆಗುತ್ತೆ. ಒಟ್ಟಿನಾಗೆ ತೃಪ್ತಿಯುತವಾದ ಜೀವನ ನಡೆಸ್ತಾ ಇದ್ನ ಅಷ್ಟು ಅಂತ ಹೇಳಬಲ್ಲೆ. ಮೊದಲನೇದಾಗಿ ಮೈ ಬಗ್ಸಿ ದುಡಿಯೋದು ಕಲಿಬೇಕು ಒಂದು. ಎರಡನೇದಾಗಿ ನಮ್ಮ ಸಮಯನೆಲ್ಲ ಇಲ್ಲೇ ಸ್ಪೆಂಡ್ ಮಾಡಬೇಕು. ಮೂರನೇದಾಗಿ ಓದೋ ಹವ್ಯಾಸನೂ ಬೆಳೆಸ್ಕೊಬೇಕು. ಪತ್ರಿಕೆಗಳು ಓದಬೇಕು, ಅವನ ಸಬ್ಜೆಕ್ಟಿಗೆ ಅನುಗುಣವಾಗಿ ಒಳ್ಳೊಳ್ಳೆ ಪುಸ್ತಕಗಳು ಓದಬೇಕು. ಒಳ್ಳೊಳ್ಳೆ ಮ್ಯಾಗ್ಝೈನ್ಗಳು ಬರ್ತಾವೆ ಈಗ, ಅವೆಲ್ಲ ಓದೋದು ಕಲಿಬೇಕು. ಪ್ರತಿಯೊಂದು ಅಷ್ಟೇ ಇದ್ರ ಬಗ್ಗೆನೇ ಅಧ್ಯಯನ ಮಾಡ್ತಾ ಇರಬೇಕು ಯಾವಾಗೂ. ಒಂದು ಗಾದೆ ಹೇಳ್ತಾರೆ, ಮಾಡಿದ ಕೆಲಸ ನೋಡದೆ ಹೋಯಿತು ಅಂತ. ಹಂಗೆ ಮಾಡಿದ ಕೆಲಸದ ಕಡೆ ಯಾವಾಗೂ ಆತ ನಿರಂತರವಾದ ಸಂಪರ್ಕ ಇಟ್ಕೊಂಡಿರಬೇಕು. ರೈತನಿಗೆ ಕೃಷಿ ಮಾಹಿತಿ ಇರಬೇಕಾದದ್ದು ಎಷ್ಟು ಅವಶ್ಯಕ? ಸಂಪೂರ್ಣ ಅವಶ್ಯಕ. ಮಾಹಿತಿ ಇಲ್ದಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಪಶುಗಳಿಗೆ ಸಮಾನ ಆಗಿಬಿಡ್ತೀವಿ ನಾವು ಮಾಹಿತಿ ಇಲ್ದಿದ ಮೇಲೆ. ಮಾಹಿತಿ ಇರಲೇಬೇಕು. ಎಷ್ಟು ಮಟ್ಟಿಗೆ ಮಾಹಿತಿ ಇರಬೇಕು ಅಂದರೆ ಸಂಪೂರ್ಣ ಉಪಯೋಗ ಆಗುವಂಥ ಮಾಹಿತಿಗಳು ಬೇಕು. ತಂತ್ರಜ್ಞಾನ ಉಪಯೋಗ ಆಗಬೇಕು. ನಾವು ಕೊಟ್ಟಿರೋ ರಸಗೊಬ್ಬರಗಳು ಯಾಕೆ ಹೀರ್ಕೊತಾ ಇಲ್ಲ, ಬೇರಿಗೆ ತೊಂದರೆನಾ, ಅಲ್ಲ ವಾತಾವರಣದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ, ಇವೆಲ್ಲ ಗಮನಿಸ್ತಾ ಇರಬೇಕು. ಕೊನೆಯದಾಗಿ ರೈತರಿಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ರೈತರಿಗೆ ಹೇಳಬೇಕು ಅಂದರೆ ನಾನು ಮೊದಲಿಂದನೂ ಹೇಳ್ತೇನೆ ಬಂದಿದ್ದೀನಿ. ರೈತರು ಇನ್ನು ಬರೋ ದಿನಗಳು ಭಾಳ ಚೆನ್ನಾಗಿವೆ, ಒಳ್ಳೆ ಅವಕಾಶಗಳಿವೆ. ದಯವಿಟ್ಟು ವಿಮುಖರಾಗಬೇಡ್ರಿ. ಜಮೀನು ಮಾರ್ಕೊಂಡು ಹೋಗೋದು, ನಗರದ ಆಕರ್ಷಣೆ ಭಾಳ ಇಷ್ಟಪಡ್ತಾರೆ ಜನ. ಯಾವತ್ತು ನಮ್ಗೆ ಇವತ್ತು ಭಾಳ ಇಷ್ಟಪಡ್ತೀವೋ ಮುಂದೆ ಅದು ನಮಗೆ ಭಾಳ ಕಷ್ಟನೂ ಕೊಡ್ಬೋದು ಅಂತ ನನ್ನ ಭಾವನೆ. ಖಂಡಿತವಾಗಿ ಹೇಳ್ತೀನಿ, ಹಳ್ಳಿಯಲ್ಲಿದ್ದುಕೊಂಡು ನಿರಂತರವಾದ ಕಾಯಕ ಮಾಡ್ತಾ ಬಂದರೆ ಒಳ್ಳೆ ಜೀವನ ಮಾಡ್ಬೋದು, ಖಂಡಿತವಾಗಿ ಮಾಡ್ಬೋದು.